ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ಶುಕ್ರವಾರ. ಇವತ್ತು ನಾವು ಮಾತನಾಡ್ತಾ ಇರೋದು ಸ್ಯಾಂಡಲ್ವುಡ್ನ ಒಂದು ಸ್ಪೆಷಲ್ ಸಿನಿಮಾ ಬಗ್ಗೆ. ಅದೇ ಸರಳ ಸುಬ್ಬಾರಾವ್. ಇವಾಗ ಓಡ್ತಾ ಇರೋ ಮಾಸ್ ಆ್ಯಕ್ಷನ್ ಸಿನಿಮಾಗಳ ನಡುವೆ ಮನಸ್ಸಿಗೆ ಮುದ ನೀಡುವ ಒಂದು ಸುಂದರ ಕಾದಂಬರಿ ಆಧಾರಿತ ಸಿನಿಮಾ ಬಂದಿದೆ. ಹಿರಿಯ ಲೇಖಕಿ ತ್ರಿವೇಣಿಯವರ ಸಾಹಿತ್ಯ ಅಂದ್ರೇ ಕನ್ನಡಿಗರಿಗೆ ಒಂದು ರೀತಿಯ ಎಮೋಷನ್. ಅವರ ಕಾದಂಬರಿಯನ್ನು ಬೆಳ್ಳಿ ತೆರೆಯ ಮೇಲೆ ಮಂಜು ಸ್ವರಾಜ್ ಅವರು ಹೇಗೆ ತಂದಿದ್ದಾರೆ, ಈ ಸಿನಿಮಾ ನಮ್ಮನ್ನು 70ರ ದಶಕಕ್ಕೆ ಕರ್ಕೊಂಡು ಹೋಗುತ್ತಾ? ಬನ್ನಿ ವಿಡಿಯೋ ಶುರು ಮಾಡೋಣ. ನಮಸ್ಕಾರ. ಸರಳ ಪಾತ್ರದ ಮುಕ್ತತನ ಟಾಪ್ ನಾಚ್. ಈ ಚಿತ್ರಕಥೆ ನಡೆಯೋದು 1971ರ ಮೈಸೂರಿನಲ್ಲಿ. ಇಲ್ಲಿ ಫೇಸ್ಬುಕ್ ಇಲ್ಲ, ವಾಟ್ಸಪ್ ಇಲ್ಲ, ಇರೋದು ಬರೀ ಪತ್ರಗಳ ಸಂವಹನ ಮತ್ತು ಶುದ್ಧವಾದ ಪ್ರೀತಿ. ಇಲ್ಲಿ ಅಜಯ್ ರಾವ್ ಅವರು ಸುಬ್ಬಾರಾವ್ ಅನ್ನೋ ಬ್ಯಾಂಕ್ ಉದ್ಯೋಗಿ, ತುಂಬ ಸರಳ ಅಪ್ಪಟ ಸಂಪ್ರದಾಯಬದ್ಧ ವ್ಯಕ್ತಿ. ಇನ್ನು ನಾಯಕಿ ಮಿಶಾ ನಾರಂಗ್ ಅವರು ಸರಳ ಅನ್ನೋ ಪಾತ್ರದಲ್ಲಿ ಮಿಂಚಿದ್ದಾರೆ. ಅಂದಿನ ಕಾಲದ ಗೃಹಿಣಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಮಿಶಾ ನಾರಂಗ್ ತೆಲುಗು ತಮಿಳಿನಲ್ಲಿ ಒಳ್ಳೆ ಹೆಸರನ್ನು ಮಾಡಿದರು. ಆದರೆ ಈ ಪಾತ್ರದ ಮೂಲಕ ಕನ್ನಡದಲ್ಲೂ ಚಾಪು ಮೂಡಿಸೋ ಹಾಗಿದ್ದಾರೆ. ಅವರಿಗೆ ಸಿಕ್ಕಿರೋ ಪಾತ್ರ ಅಂಥದ್ದು, ಮತ್ತು ಅವರು ಕೂಡ ಅದಕ್ಕೆಲ್ಲೂ ಮೋಸ ಮಾಡಿಲ್ಲ, ಜೀವ ತುಂಬಿದ್ದಾರೆ. ಒಂದು ಮಧ್ಯಮ ವರ್ಗದ ಸಂಪ್ರದಾಯಸ್ಥ ಕುಟುಂಬದಲ್ಲಿ ನಡೆಯುವಂತಹ ಮದುವೆ. ಆ ಮದುವೆ ನಂತರ ದಂಪತಿಗಳ ನಡುವೆ ಆಗುವಂತಹ ಸಣ್ಣ ಪುಟ್ಟ ಮುನಿಸುಗಳು, ಮನುಷ್ಯರ ನಡುವಿನ ಅಹಂ ಮತ್ತು ಪ್ರೀತಿಯ ನಡುವಿನ ಸಂಘರ್ಷವೇ ಈ ಚಿತ್ರದ ಜೀವಾಳ. ಇನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಹೇಳಲೇಬೇಕು. ಮೊದಲನೇದಾಗಿ ಅಜಯ್ ರಾವ್ ಅವರು ಕೃಷ್ಣ ಪಾತ್ರದ ಸರಣಿ ಸಿನಿಮಾಗಳಲ್ಲಿ ಚಾಕ್ಲೇಟ್ ಬಾಯ್ ಆಗಿ ಮಿಂಚಿದ್ರು. ಆದರೆ ಇಲ್ಲಿ ಆ ಮೈಲಿಗೆಯ ಚೌಕಟ್ಟಿನಲ್ಲಿರೋ ಸುಬ್ಬಾರಾವ್ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಕನ್ನಡದ ಉಚ್ಚಾರಣೆ ನಿಜಕ್ಕೂ ಅದ್ಭುತ. ಇನ್ನು ನಾಯಕಿ ಮಿಶಾ ನಾರಂಗ್ ತುಂಬ ಸ್ಕ್ರೀನ್ ಪ್ರೆಸೆನ್ಸ್ ಹೊಂದಿದ್ದಾರೆ. ಮತ್ತು ಆ್ಯಸ್ ಯೂಶ್ವಲ್ ಮತ್ತೊಂದು ಹೈಲೈಟ್ ಅಂದರೆ ಅಜನೀಶ್ ಲೋಕನಾಥ್ ಅವರ ಸಂಗೀತ. ಆ ವಿಂಟೇಜ್ ಫೀಲ್ ಕೊಡಲು ಅವರು ಬಳಸಿರೋ ವಾದ್ಯಗಳು ಮತ್ತು ರಾಗಗಳು ಅದ್ಭುತವಾಗಿವೆ. ಸಿನಿಮಾಟೋಗ್ರಫಿ ಬಗ್ಗೆ ಹೇಳೋದಾದರೆ ಆ ಕಾಲದ ಮೈಸೂರನ್ನು ಕಣ್ಣಿಗೆ ಕಟ್ಟುವಂತೆ ಮರುಸೃಷ್ಟಿ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಪೇಂಟಿಂಗ್ ಥರ ಕಾಣುತ್ತೆ. ತಾಂತ್ರಿಕ ತಂಡ ಮತ್ತು ಪೋಷಕ ನಟರು ರಂಗಾಯಣ್ ರಘು ಮತ್ತು ವೀಣಾ ಸುಂದರ್ ಅವರಂತಹ ಅನುಭವಿ ನಟರು ಚಿತ್ರದ ತೂಕವನ್ನು ಹೆಚ್ಚಿಸಿದ್ದಾರೆ. ರಂಗಾಯಣ್ ರಘು ಅವರ ಕಾಮಿಡಿ ಎಲ್ಲೂ ಅತಿ ಅನ್ನಿಸದೆ ಕಥೆಯ ಭಾಗವಾಗಿ ಬರ್ತದೆ. ನಿರ್ದೇಶಕ ಮಂಜು ಸ್ವರಾಜ್ ಅವರು ತ್ರಿವೇಣಿಯವರ ಕಾದಂಬರಿಯ ಆತ್ಮಕ್ಕೆ ಎಲ್ಲೂ ಧಕ್ಕೆ ತರದಂತೆ ಆ ಸಿನಿಮಾನ ತೆರೆಗೆ ತಂದಿದ್ದಾರೆ. ಒಂದು ಸಣ್ಣ ಕಥೆಯನ್ನು ಇಷ್ಟು ಆಪ್ತವಾಗಿ ಹೇಳಬಹುದು ಅನ್ನೋದನ್ನು ಈ ತಂಡ ಸಾಬೀತುಪಡಿಸಿದೆ. ನೋಡಿ, ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತಾ ಅಂದರೆ, ಯಾರು ಈ ಸಿನಿಮಾದಲ್ಲಿ ಅಬ್ಬರ ಆ್ಯಕ್ಷನ್ ಐಟಮ್ ಸಾಂಗ್ಗಳನ್ನ ನಿರೀಕ್ಷಿಸ್ತಾರೋ ಅವರಿಗೆ ಇದು ಸ್ವಲ್ಪ ನಿಧಾನ ಅನ್ನಿಸ್ಬೋದು. ಆದರೆ ಸಾಹಿತ್ಯಾಭಿಮಾನಿಗಳಿಗೆ ಮತ್ತು ಕುಟುಂಬದ ಜೊತೆ ಕೂತ್ಕೊಂಡು ಒಂದು ಕ್ಲೀನ್ ಸಿನಿಮಾ ನೋಡಬೇಕು ಅನ್ನೋರಿಗೆ ಇದು ಪರ್ಫೆಕ್ಟ್ ಚಾಯ್ಸ್. ಇದು ಕೇವಲ ಸಿನಿಮಾ ಅಲ್ಲ, ನಮ್ಮ ಹಳೆಯ ನೆನಪುಗಳ ಮೆರವಣಿಗೆ ಅಂತ ಹೇಳ್ಬೋದು. ಇದಾಗಿತ್ತು ಸರಳ ಸುಬ್ಬರಾವ್ ಚಿತ್ರದ ಕಂಪ್ಲೀಟ್ ವಿಮರ್ಶೆ. ನೀವು ಸಿನಿಮಾ ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥದ್ದೇ ಸಿನಿಮೆಯ ಮಾತುಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಇಂಥದ್ದೇ ಇನ್ನೊಂದು ಕನ್ನಡದ ಸಿನಿಮಾ ಜೊತೆ ಮುಂದಿನ ಶುಕ್ರವಾರ ಮತ್ತೆ ಸಿಗುವ.